ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ. ಇವತ್ತಿನ ಸತ್ಯವೇದದ ಅಧ್ಯಯನಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಪ್ರೋಗ್ರಾಮ್ಸನ್ನು ತಪ್ಪದೆ ವೀಕ್ಷಿಸುವ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ಆಮೇಲೆ ಇವತ್ತಿನ ಸಂದೇಶ ಕೂಡ ನಿಮಗೆ ನಿಶ್ಚಯವಾಗಿ ಆಶೀರ್ವಾದವಾಗಿರುತ್ತೆ ಎಂಬುದನ್ನು ನಾನು ನಂಬ್ತಾ ಇದ್ದೀನಿ. ಇವತ್ತು ನಾವು ಜೀವಿಸುವಂಥ ಈ ಒಂದು ಲೋಕದಲ್ಲಿ ಅನೇಕ ರೀತಿಯ ಘಟನೆಗಳು, ಸಿಟ್ಯುವೇಷನ್ಸು ಚೇಂಜ್ ಆಗೋದನ್ನು ನಾವು ಗಮನಿಸ್ಬೋದು. ವಿಶೇಷವಾಗಿ ಕೋವಿಡ್-19 ಸೋಂಕು ಹರಡುವಂಥ ಈ ಸಮಯದಲ್ಲಿ ಅನೇಕರನ್ನು ಅದು ಬಾಧಿಸಿದೆ. ಅವರ ಕೆಲಸ, ಸಂಬಂಧಗಳು, ಆರೋಗ್ಯ, ಹಾಗೆ ಅನೇಕ ಕಾರ್ಯಗಳಿಂದ ಜನರು ಬಾಧಿಸಲ್ಪಟ್ಟಿದ್ದಾರೆ. ಭವಿಷ್ಯದ ಬಗ್ಗೆ ಅನೇಕ ಭೀತಿಯಿಂದ ಜನರು ಭಯದಲ್ಲಿ ಸಮಯ ಕಳೆಯುವಂಥ ಈ ಒಂದು ಸಮಯದಲ್ಲಿ ದೇವರ ಸಂರಕ್ಷಣೆ ಎಂಬುದು ಬೈಬಲಲ್ಲಿ ತುಂಬ ಸತ್ಯವೇದದಲ್ಲಿ ದೇವರ ಸಂರಕ್ಷಣೆ ಕುರಿತು ಅನೇಕ ಕಡೆ ಬರೆಯಲ್ಪಟ್ಟಿದೆ. ಹೇಗೆ ದೇವರು ತನ್ನ ಮಕ್ಕಳನ್ನು ಕೇಡಿನಿಂದ, ಅಪಾಯಗಳಿಂದ, ರೋಗಗಳಿಂದ ಸಂರಕ್ಷಿಸ್ತಾ ಇದ್ದಾರೆ ಎಂಬುದನ್ನು ಬೈಬಲಲ್ಲಿ ಅನೇಕ ಕಡೆ ನಾವು ಅದನ್ನು ನೋಡ್ತಿದ್ದೀವಿ. ಇವತ್ತು ದೇವರ ಸಂರಕ್ಷಣೆಯ ಕುರಿತು ಸ್ವಲ್ಪ ಪ್ರಕಟಣೆಗಳು ನಿಮ್ಮೊಂದಿಗೆ ಸಾರಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಶ್ರದ್ಧೆಯಿಂದ ಈ ವಾಕ್ಯವನ್ನು ಕೇಳಿ. ಕಾರಣ ನಾವು ವಾಕ್ಯ ಕೇಳುವಾಗಲೇ ನಮಗೆ ಬಿಡುಗಡೆ ಆಗ್ತಾ ಇರುತ್ತೆ, ವಾಕ್ಯ ನಂಬುವಾಗಲೇ ಅದ್ಭುತಗಳು ನಡೀತಾ ಇರುತ್ತೆ. ಸೊ ನೀವು ಸತ್ಯವನ್ನು ತಿಳಿಯುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ ಎಂಬುದಾಗಿ ವಾಕ್ಯದಲ್ಲಿ ನಾವು ಓದ್ತಾ ಇದ್ದೀರಿ. ಸೊ ದೈವಿಕ ಸಂರಕ್ಷಣೆ ಕುರಿತು ನಾವಿವತ್ತು ಗಮನಿಸಲಿಕ್ಕೆ ಹೋಗ್ತಾ ಇದ್ದೀರಿ. ಪ್ರಾರಂಭವಾಗಿ ಯೇಸು ಕ್ರಿಸ್ತನ ರಕ್ತವು ಒಂದು ದೇವರ ಮಗುವಿಗೆ ಸಂರಕ್ಷಣೆಯನ್ನು ನೀಡ್ತಾ ಇದೆ ಎಂಬುದಾಗಿ ನಾವು ಬೈಬಲಲ್ಲಿ ನಾವು ನೋಡ್ತಾ ಇದ್ದೀವಿ. ಯೇಸು ಕ್ರಿಸ್ತನ ರಕ್ತ ಎಂಬ ಈ ವಿಷಯ ತುಂಬ ಅದ್ಭುತವಾದ ಒಂದು ವಿಷಯ. ಕಾರಣ ಇದು ಜನರಿಗೆ ಬಿಡುಗಡೆ, ಸಮಾಧಾನ, ಆಶೀರ್ವಾದಗಳನ್ನು ತರ್ತಾ ಇದೆ. ಯೇಸುವಿನ ರಕ್ತ ಏನೆಲ್ಲ ಮಾಡ್ತು ಎಂಬುದಾಗಿ ಪ್ರಾರಂಭವಾಗಿ ತಿಳಿಸ್ತಾ ಇದ್ದೀನಿ. ಎಫೆಸ ಲೇಖನ ಪುಸ್ತಕ 1ನೇ ಅಧ್ಯಾಯದ 7ನೇ ವಾಕ್ಯ ನೀವು ಓದುವುದಾದರೆ ಅಲ್ಲಿ ಯೇಸು ಸ್ವಾಮಿಯ ರಕ್ತವು ಜನರಿಗೆ ಪಾಪ ಕ್ಷಮಾಪಣೆ ನೀಡ್ತಾ ಇದೆ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಪಾಪಗಳು ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣವಾಗಿದೆ. ಆದರೆ ಈ ಪಾಪವನ್ನು ದೇವರು ಕ್ಷಮಿಸಲಿಕ್ಕೋಸ್ಕರ ಯೇಸುವಿನ ರಕ್ತವು, ಯೇಸು ಕ್ರಿಸ್ತನು ಭೂಮಿಯಲ್ಲಿ ಬಂದಾಗ ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿದರು. ಈ ಕಾರಣದಿಂದ ನಮಗೆ ಪಾಪ ಕ್ಷಮಾಪಣೆ ಇದೆ. ಎರಡನೇದಾಗಿ ಯೇಸುವಿನ ರಕ್ತ ನಮ್ಮನ್ನು ಪಾಪದಿಂದ, ಶಾಪಗಳಿಂದ, ರೋಗಗಳಿಂದ ಬಿಡುಗಡೆ ಮಾಡುತ್ತೆ ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. ಯೇಸುವಿನ ರಕ್ತಕ್ಕೆ ಆ ನಂಬುವಂಥ ವ್ಯಕ್ತಿಗೆ, ಆದಿಕೆ ಮಾಡುವಂಥ ವ್ಯಕ್ತಿಗೆ ಬಿಡುಗಡೆಯನ್ನು ಅವನ ಜೀವಿತದಲ್ಲಿ ಅನುಭವಿಸ್ಬೋದು. ಮೂರನೇದಾಗಿ ಯೇಸುವಿನ ರಕ್ತವು ನಮ್ಮನ್ನು ಸಂರಕ್ಷಿಸುತ್ತೆ. ನಮ್ಮನ್ನು ಎಲ್ಲ ಕೇಡು, ಅಪಾಯಗಳು, ರೋಗಗಳಿಂದ ನಮ್ಮನ್ನು ಸಂರಕ್ಷಿಸುತ್ತೆ. ತಿರುಗಿ ಎಬ್ರೆಯ ಪುಸ್ತಕ 10ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೇಸುವಿನ ರಕ್ತವು ತಂದೆಯ ಬಳಿ ಹೋಗಲಿಕ್ಕೆ ಧೈರ್ಯವಾಗಿ, ಕಾನ್ಫಿಡೆಂಟ್ ಆಗಿ ತಂದೆಯ ಬಳಿ ಹೋಗಲಿಕ್ಕೆ ನಮಗೆ ಯೇಸುವಿನ ರಕ್ತದ ಮುಖಾಂತರ ಅನುಮತಿ ಸಿಗ್ತಾ ಇದೆ. ಪಾಪಿಗಳಾದ ನಮಗೆ ದೇವರ ಹತ್ರ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ದೇವರಿಂದ ದೂರ ಹೋದಂಥ ನಾವು ಇವಾಗ ಪಾಪ ಕ್ಷಮಾಪಣೆ ಮುಖಾಂತರ ಯೇಸು ಕ್ರಿಸ್ತನ ರಕ್ತ ಸುರಿಸಿದ ನಂತರ ಆ ಪಾಪಗಳು ಕ್ಷಮಿಸಲ್ಪಡುವುದರಿಂದ ನಮ್ಮ ದೇವರ ಹತ್ತಿರ ಹಾಗೂ ಆ ದೇವರ ಪ್ರಸನ್ನತೆಗೆ, ತಂದೆಯ ಬಳಿ ಧೈರ್ಯವಾಗಿ ಹೋಗಲಿಕ್ಕೆ ನಮಗೆ ಇವಾಗ
ಆಮೇನ್ ದೇವರು ಬಾಗಿಲನ್ನು ತೆರೆದಿದ್ದಾರೆ. ಇದೆಲ್ಲ ಕಾರಣ ಯೇಸು ಸ್ವಾಮಿಯಲ್ಲಿ ಸುರಿಸಿದಂಥ ರಕ್ತದ ನಿಮಿತ್ತವಾಗಿ. ಸೊ ಯೇಸು ಸ್ವಾಮಿಯ ರಕ್ತವು ನಮ್ಮನ್ನು ಬಿಡುಗಡೆ ಮಾಡ್ತಿದೆ ಹಾಗೂ ನಮ್ಮನ್ನು ಸಂರಕ್ಷಿಸ್ತಾ ಇದೆ ಎಂಬುದನ್ನು ನಾವು ಗಮನಿಸ್ಬೋದು. 2 ವಿಷಯದ ಬಗ್ಗೆ ಕೆಲವು ಕಾರ್ಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ಯೇಸು ಸ್ವಾಮಿಯ ರಕ್ತವು ನಮಗೆ ಬಿಡುಗಡೆಯನ್ನು ಕೊಡ್ತಾ ಇದೆ. ನಾವು ನೋಡ್ತಾ ಇದ್ದೀರಿ ವಿಮೋಚನಾ ಕಾಂಡ ಪುಸ್ತಕ 11ನೇ ಅಧ್ಯಾಯ ಹಾಗೂ 12ನೇ ಅಧ್ಯಾಯಗಳಲ್ಲಿ ನಾವು ಇಸ್ರಾಯೇಲ್ ಜನರನ್ನು ಹೇಗೆ ದೇವರು ಸಂಹಾರದಿಂದ ಕಾಪಾಡಿದ್ರು ಎಂಬುವ ಕಾರ್ಯ ಈ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ವಿಶೇಷವಾಗಿ ವಿಮೋಚನೆ ಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ಅದು ಬರೆದಿದೆ. 12ನೇ ಅಧ್ಯಾಯದಲ್ಲಿ ನಾವು ಓದುವಾಗ ನಮಗೊಂದು ಕಾರ್ಯ ಅರ್ಥ ಮಾಡ್ಕೊಳ್ಬೋದು. ಅನೇಕ ಬಾಧೆಗಳು, ಉಪದ್ರವಗಳು ದೇವರು ಕಳಿಸ್ತಾ ಇದ್ರು. ಕೊನೆಯದಾಗಿ ಒಂದು ಬಾಧೆ ಬಂದಿದ್ದು ಈ ಐಗುಪ್ತ ದೇಶದಲ್ಲಿದ್ದಂಥ ಎಲ್ಲ ರಾಜನ ಮನೆಯಿಂದ ಹಿಡಿದು ಅಲ್ಲಿರುವಂಥ ಸೆರೆಯಲ್ಲಿರುವಂಥ ಕೈದಿಯ ಮನೆಯಲ್ಲಿರುವ ಹಿರಿಯ ಮಗು ಅವರು ಸತ್ರು, ಅವರ ಜೀವ ಅವರಿಗೆ ನಷ್ಟವಾಯಿತು ಎಂಬುದಾಗಿ ನಾವು ನೋಡ್ತಾ ಇದ್ದೀರಿ. ಮೃಗಗಳ ಮೊದಲನೇ ಮರಿ ಕೂಡ ಅಲ್ಲಿ ಜೀವ ಕಳ್ಕೊಳ್ತು. ಅದು ಕೊನೆಯ ಒಂದು ಬಾಧೆಯಾಗಿತ್ತು ಐಗುಪ್ತ ದೇಶದಲ್ಲಿ. ಅಲ್ಲಿ ಅದು ನಡೆಯುವಂಥ ದಿನ ದೇವರು ಮೋಶೆ ಅಹರೋನ್ ಮುಖಾಂತರ ಜನರಿಗೆ ಹೀಗೆ ಒಂದು ಆಜ್ಞೆಯನ್ನು ಕೊಟ್ಟರು. ನೀವು ಕುರಿಮರಿಗಳನ್ನು ಸಾಯಿಸಿ ಅದರ ರಕ್ತವನ್ನು ತಗೊಂಡು ಮನೆ ಮೇಲಿನ ಪಟ್ಟಿಗೂ ಹಾಗೂ ಮನೆ 2 ಭಾಗದ ನಿಲುವು ಕಂಬಗಳ ಮೇಲೆ ಕುರಿಮರಿಯ ರಕ್ತವನ್ನು ಹಾಕಬೇಕು ಎಂಬುದಾಗಿ ಅಲ್ಲಿ ದೇವರು ಅವರಿಗೆ ಆಜ್ಞೆಯನ್ನು ಕೊಟ್ಟಿದ್ರು. ಸೊ ಅವತ್ತು ರಾತ್ರಿ ಸಂಹಾರಕನು ಆ ದೇಶದಲ್ಲಿ ಇಳಿದು ಬಂದಾಗ ಎಲ್ಲೆಲ್ಲಿ ರಕ್ತ ಇತ್ತೋ ಅಲ್ಲೆಲ್ಲ ಮನೆಗಳಲ್ಲಿ ಪ್ರವೇಶಿಸದೆ ರಕ್ತ ಇಲ್ಲದಂಥ ಮನೆಗಳಲ್ಲಿರುವಂಥ ಎಲ್ಲ ಮೊದಲನೇ ಹಿರಿಯ ಮಗ ಸತ್ತೋದ್ನು ಎಂಬುದಾಗಿ ನಾವು ನೋಡ್ತಾ ಇದ್ದೀರಿ. ಇದು ದೇವರ ಒಂದು ಉಪದ್ರವವಾಗಿತ್ತು. ಇದು ಸಂಭವಿಸಿದಾಗ ಫರೋನ್ ಅವಾಗವರೆಗೂ ಬಿಡದೇ ಇರುವಂಥ ಫರೋನು ಈ ಘಟನೆ ನಡೆದ ತಕ್ಷಣ ಅವನು ಹೇಳಿದ, ದಯಮಾಡಿ ನೀವು ಹೋಗಿ, ಇಲ್ಲಿಂದ ನೀವು ಹೋಗಿ ಇಸ್ರಾಯೇಲ್ ಜನರಿಗೆ ಅವಾಗವರೆಗೂ ಬಿಡದೆ ಅವ್ರನ್ನ ಗುಲಾಮನಾಗಿ ಕೆಲಸ ಮಾಡಿಸಿ ಕಠಿಣವಾಗಿ ಕೆಲಸ ಮಾಡಿಸ್ತಿರುವಂಥ ಫರೋನ್ ಏನು ಗೊತ್ತಾ ಮಾಡ್ದ, ಯಾವಾಗ ಕುರಿಮರಿಯ ರಕ್ತವು ಚೆಲ್ಲಲ್ಪಟ್ಟಿತ್ತೋ ಅದರ ನಂತರ ಅವನು ಹೇಳ್ತಾ ಇದ್ದಾನೆ, ನೀವು ಇಲ್ಲಿಂದ ಹೋಗಿ ನಮಗೂ ಪ್ರಾರ್ಥನೆ ಮಾಡಿ ಏನೂ ಆಗಬಾರ್ದು ಎಂಬುದಾಗಿ ನಾವು ಅಲ್ಲಿ ನೋಡ್ತಾ ಇದ್ದೀರಿ. ಸೊ ಅಲ್ಲಿ ಜನರಿಗೆ ಅವತ್ತುವರೆಗೂ ಬಿಡುಗಡೆ ಇಲ್ಲದೆ ಇರುವಂಥ ಇಸ್ರಾಯೇಲ್ ಜನರಿಗೆ ಕುರಿಮರಿಯ ರಕ್ತ ಸುರಿಸಿದ ನಂತರ ಮನೆ ಮೇಲೆ ಕಟ್ಟಳೆಗಳ ಮೇಲೆ ಪಟ್ಟಿಗಳ ಮೇಲೆ ಹಾಕಿದ ನಂತರ ಅವರಿಗೆ ಸಂರಕ್ಷಣೆ ಸಿಕ್ತು. ಅದು ಮಾತ್ರ ಅಲ್ಲ, ಅದರ ನಂತರ ಫರೋನ್ ಹೇಳ್ತಾ ಇದ್ದಾರೆ, ನೀವು ಹೋಗಿ ದಯಮಾಡಿ ಇಲ್ಲಿಂದ ಹೋಗಿ, ಬೇಗನೆ ಹೋಗಿ ಎಂಬುದಾಗಿ ಹೇಳೋದನ್ನು ಗಮನಿಸ್ಬೋದು. ಅವರಿಗೆ ಇಸ್ರಾಯೇಲ್ ಜನರಿಗೆ ಬಿಡುಗಡೆ ಆಯಿತು. ಆಲ್ಮೋಸ್ಟ್ 40 ಲಕ್ಷ ಜನ. ಪ್ರೈಸ್ ದ ಲಾರ್ಡ್. ಆವಾಗ ಯೇಸು ಕ್ರಿಸ್ತನ ರಕ್ತ ಏನು ಮಾಡ್ತಾ ಇದೆ, ಸೈತಾನ ಆಳ್ವಿಕೆಯಿಂದ, ಪಾಪದ ಆಳ್ವಿಕೆಯಿಂದ, ರೋಗದ ಆಳ್ವಿಕೆಯಿಂದ, ಸಾಲದ ಆಳ್ವಿಕೆಯಿಂದ, ಭಯದ ಆಳ್ವಿಕೆಯಿಂದ, ಮಾಟ ಮಂತ್ರದ ಆಳ್ವಿಕೆಯಿಂದ, ಕತ್ತಲೆಯ ಶಕ್ತಿಯ ಆಳ್ವಿಕೆಯಿಂದ ಯೇಸುವಿನ ರಕ್ತವು ಬಿಡುಗಡೆ ಮಾಡ್ತಾ ಇದೆ. ನಾನು ನಿಮಗೆ ತಿಳಿಸಿದ ಹಾಗೆ ಅವತ್ತು ಕುರಿಮರಿಯ ರಕ್ತವು ಚೆಲ್ಲಿದ ನಂತರ ಫರೋನ್ ಇಸ್ರಾಯೇಲ್ ಜನರಿಗೆ ಹೋಗು ಎಂಬುದಾಗಿ ಹೇಳಿದ. ಅವರಿಗೆ ಇಸ್ರಾಯೇಲ್ ಜನರಿಗೆ ಬಿಡುಗಡೆ ಸಿಕ್ತು. ಅದು ಏನನ್ನು ಸೂಚಿಸ್ತಾ ಇತ್ತು, ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದಗಡೆ ಶಿಲುಬೆಯಲ್ಲಿ ತನ್ನ ರಕ್ತ ಸುರಿಸಿದ ನಿಮಿತ್ತ ಪಾಪಕ್ಕೆ ಗುಲಾಮರಾಗಿದ್ದ, ಸೈತಾನಿಗೆ ಗುಲಾಮರಾಗಿದ್ದ ಜನರಿಗೆಲ್ಲ ಇವಾಗ ಕ್ರಿಸ್ತನ ರಕ್ತದ ಮುಖಾಂತರ ಪಾಪ ಕ್ಷಮಾಪಣೆಯು ಮಾತ್ರ ಅಲ್ಲ, ಬಿಡುಗಡೆಯೂ ಸಿಗ್ತಾ ಇದೆ. ಪ್ರೈಸ್ ದ ಲಾರ್ಡ್. ಸೊ ಯಾವುದಾದ್ರೂ ವಿಷಯದಲ್ಲಿ ನಿಮಗೆ ಬಿಡುಗಡೆ ಇಲ್ಲದೆ, ಪ್ರೈಸ್ ದ ಲಾರ್ಡ್, ನೀವು ಬಿಡುಗಡೆ ಇಲ್ಲದೆ ಸೈತಾನ್ ನಿಮ್ಮನ್ನು ಬಾಧಿಸಿರುವುದಾದರೆ ಇವತ್ತು ಯೇಸು ಕ್ರಿಸ್ತನ ರಕ್ತದ ಪ್ರಕಟಣೆ ನೀವು ಕೇಳುವಾಗ, ಈ ಪ್ರಕಟಣೆ ನೀವು ನಂಬುವಾಗ, ನಿಮ್ಮ ಬಾಯಿಂದ ಅರಿಕೆ ಮಾಡುವಾಗ, ನಾನು ನಂಬ್ತಾ ಇದ್ದೀನಿ ಎಲ್ಲ ರೀತಿಯ ಸೈತಾನನ ಆಳ್ವಿಕೆಗಳು, ಪಾಪದ ಆಳ್ವಿಕೆಯಿಂದ ನಿಮಗೆ ಯೇಸುವಿನ ರಕ್ತ ಅವರಿಗೆ ಬಿಡುಗಡೆಯನ್ನು ಕೊಡ್ತಾ ಇದೆ. ಹಾಲೆಲೂಯ. ನಿಮಗೆ ಮಾತ್ರ ಅಲ್ಲ, ಪ್ರೈಸ್ ಲಾರ್ಡ್, ನಿಮ್ಮ ಮಕ್ಕಳಿಗೂ ದೇವರು ಬಿಡುಗಡೆಯನ್ನು ಕೊಡ್ತಾರೆ. ಯೇಸುವಿನ ರಕ್ತದಲ್ಲಿ ಶಾಪಗಳು ಮುರಿಯಲ್ಪಡ್ತಾ ಇದೆ. ಯೇಸುವಿನ ರಕ್ತದಲ್ಲಿ ಬಾಧೆಗಳು ಬಿಟ್ಟು ಹೋಗ್ತಾ ಇದೆ. ಯೇಸುವಿನ ರಕ್ತದಲ್ಲಿ ಎಲ್ಲ ರೀತಿಯ ಸೈತಾನ ಆಳ್ವಿಕೆಗಳು ಮುರಿದು ನಾವು ಬಿಡುಗಡೆಯ ಜೀವಿತದಲ್ಲಿ ಪ್ರವೇಶಿಸುವುದನ್ನು ನಾವು ಗಮನಿಸ್ಬೋದು. ಹಾಲೆಲೂಯ. ಪ್ರೈಸ್ ದ ಲಾರ್ಡ್.
ಸೊ ಯೇಸು ಕ್ರಿಸ್ತನ ರಕ್ತವು ಬಿಡುಗಡೆ ಮಾಡುವಂಥ ರಕ್ತವಾಗಿದೆ. ಹಾಲೆಲೂಯಾ. ಅನೇಕ ಸಮಯದಲ್ಲಿ ನೀವು ಯಾರಾದರೂ ನನಗೆ ಇಷ್ಟು ವರ್ಷದಿಂದ ನಾನು ಬಾಧಿಸಲ್ಪಟ್ಟಿದ್ದೀನಿ, ಇಲ್ಲಿ ನೋಡಿ ಇಸ್ರಾಯೇಲ್ ಜನರು 430 ವರ್ಷಗಳು ಇಸ್ರಾಯೇಲರ ಸಮೂಹದವರು ಇಸ್ರಾಯೇಲ್ ಜನರು 430 ವರ್ಷ ಅವರು ಬಾಧಿಸಲ್ಪಡ್ತಾ ಇದ್ರು. ಸೊ ನಾನು ತಿಳಿಸ್ತೀನಿ, ಎಷ್ಟೇ ವರ್ಷ ಆಗಲಿ, ತಲೆಮಾರಾಗಿ ಇರುವಂಥ ಹೋರಾಟಗಳಾಗಲಿ, ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಪಾರಂಪರ್ಯವಾಗಿರುವಂಥ ಹೋರಾಟಗಳಾಗಲಿ, ನೀವು ಯೇಸುವಿನ ರಕ್ತ ಅರಿಕೆ ಮಾಡಿ, ಯೇಸುವಿನ ರಕ್ತದ ಪ್ರಕಟಣೆಯನ್ನು ನೀವು ನಂಬಿ ಪ್ರಾರ್ಥಿಸುವಾಗ, ಅರಿಕೆ ಮಾಡುವಾಗ, ಎಲ್ಲ ಸೈತಾನ ಆಳ್ವಿಕೆಯಿಂದ ಆಗ ದೇವರು ಬಿಡುಗಡೆಯನ್ನು ಕೊಡ್ತಾ ಇದ್ದಾರೆ. ಯೇಸುವಿನ ರಕ್ತದ ಮುಂದಗಡೆ ಯಾವ ಸೈತಾನಿಗೂ ನಿಲ್ಲಕ್ಕಾಗೋದಿಲ್ಲ, ಯಾವ ಪಾಪಕ್ಕೂ, ಯಾವ ಸೈತಾನ ಶಕ್ತಿಗೂ ಯೇಸುವಿನ ರಕ್ತದ ಮುಂದಗಡೆ ನಿಲ್ಲಿಕ್ಕಾಗೋದಿಲ್ಲ. ನೋ ಪವರ್ ಕ್ಯಾನ್ ಸ್ಟ್ಯಾಂಡ್ ಬಿಫೋರ್ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್. ಹಾಲೆಲೂಯಾ. ಯೇಸುವಿನ ರಕ್ತದ ಮುಂದಗಡೆ ಯಾವ ಶಕ್ತಿಗೂ ನಿಲ್ಲಕ್ಕಾಗೋದಿಲ್ಲ. ನಾನು ಅವಾಗವಾಗ ತಿಳಿಸ್ತಿರ್ತೀನಿ, ಪ್ರೈಸ್ ದಿ ಲಾರ್ಡ್, ಒಂದು ಹನಿ ಯೇಸುವಿನ ರಕ್ತ ಸೈತಾನ ಕ್ರಿಯೆಯನ್ನು ಲಯ ಮಾಡ್ತಿದೆ. ಆದರೆ ಯೇಸು ತನ್ನ ಪರಿಶುದ್ಧವಾದ ರಕ್ತವನ್ನು ಶಿಲುಬೆಯಲ್ಲಿ ನಮಗೋಸ್ಕರ ಸುರಿಸಿದ್ದಾನೆ. ಸೊ ಯೇಸು ಕ್ರಿಸ್ತನ ರಕ್ತವು ಇವತ್ತು ನೀವು ಅರಿಕೆ ಮಾಡುವಾಗ, ನೀವು ಹೃದಯದಲ್ಲಿ ನಂಬುವಾಗ ಈ ಪ್ರಕಟಣೆ ನಿಮ್ಮನ್ನು ಬಿಡುಗಡೆಗೆ ನಡೆಸುತ್ತೆ ಎಂಬುದನ್ನು ನಾನು ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾರಣ ಸೈತಾನ ಅನೇಕರನ್ನು ಆ ವಾಕ್ಯದ ಯೇಸು ಕ್ರಿಸ್ತನ ಮಹಿಮೆ, ಯೇಸು ಕ್ರಿಸ್ತನ ರಕ್ತದ ಆಶೀರ್ವಾದ ತಿಳಿಯದೆ ಅನೇಕರು ಜೀವಿಸುವಾಗ ಇವತ್ತು ದೇವರು ಈ ಪ್ರಕಟಣೆಯ ಮುಖಾಂತರ ನಿಮ್ಮೊಂದಿಗೆ ತಿಳಿಸ್ತಾ ಇದ್ದೇನೆ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀವು ಸತ್ಯವನ್ನು ತಿಳಿವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಯೇಸುವಿನ ರಕ್ತವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಎಷ್ಟೇ ವರ್ಷಗಳಾಗಿ, ತಲೆಮಾರಿಯಾಗಿ, ಜನರೇಷನ್ಸ್ ಆಗಿ ಇರುವಂಥ ಹೋರಾಟಗಳು, ನಿಮ್ಮ ಹಿಂದೆ ನಿಮ್ಮನ್ನು ಹಿಂಬಾಲಿಸುವ ಎಲ್ಲ ದುರಾತ್ಮನ ಶಕ್ತಿಗಳು ಯೇಸುವಿನ ರಕ್ತದಲ್ಲಿ ಮುರಿಯಲ್ಪಡುತ್ತೆ. ಹಾಲೆಲೂಯಾ. ಯೇಸುವಿನ ರಕ್ತದಲ್ಲಿ ಆ ಶಕ್ತಿಗಳು ಆಳ್ವಿಕೆ ಬಿಟ್ಟು ಹೋಗ್ತಾ ಇದೆ. ಆ ಯೇಸುವಿನ ರಕ್ತದಲ್ಲಿ ನಿಮ್ಮ ಶರೀರ, ಆತ್ಮ, ದೇಹದಲ್ಲಿ ಬಿಡುಗಡೆ ನೀವು ಅನುಭವಿಸ್ಬೋದು. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಅದ್ಭುತವಾದ ಕಾರ್ಯ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ರಕ್ತ ಹೀಗೆ ಬಿಡುಗಡೆ ಕೊಡೋದು ಮಾತ್ರ ಅಲ್ಲ, ಯೇಸುವಿನ ಕ್ರಿಸ್ತನ ರಕ್ತವು ನಮ್ಮನ್ನು ಸಂರಕ್ಷಿಸುತ್ತದೆ ಎಂಬುದನ್ನು ನಾವು ನೋಡ್ಬೋದು. ಹಾಲೆಲೂಯಾ. ನೀವು ವಿಮೋಚನೆ ಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀರಿ, ಯಾವಾಗ ಅವರು ಕುರಿಮರಿಯ ರಕ್ತವನ್ನು ಅವರ ಮನೆಯ ಪಟ್ಟಿಗೂ ಹಾಗೂ ನಿಲವು ಕಂಬಗಳ ಮೇಲೆ ಹಚ್ಚಿ ಅದರೊಳಗಡೆ ಇದ್ದರು. ಆವಾಗ ಅವರಿಗೆ ಸಂರಕ್ಷಣೆ, ಮಧ್ಯರಾತ್ರಿಯಲ್ಲಿ ಸಂಹಾರನು ಬಂದಾಗ ಇವರು ಮನೆಯೊಳಗಡೆ ಇದ್ದಂಥ ಎಲ್ಲ ಜನರಿಗೂ ಸಂರಕ್ಷಣೆ. ಒಂದು ಕಡೆ ರಕ್ತ ಇಲ್ಲದೆ ಇರುವಂಥ ಮನೆಗಳಲ್ಲಿ, ಐಗುಪ್ತ ಮನೆಗಳಲ್ಲಿ ಸಂಹಾರನು ಹೋಗಿ ಅಲ್ಲಿ ಹಿರಿಯ ಮಗ ಸತ್ತೋದಾಗ ಪ್ರತಿ ಮನೆಗಳಲ್ಲಿ ಯಾರೋ ಒಬ್ರು ಸತ್ತೋಗಿದ್ರು. ಬೆಳಿಗ್ಗೆ ಅವ್ರು ನೋಡಿದಾಗ ಎಲ್ಲ ಶವಗಳು, ಭಯಂಕರವಾದ ಗೋಳಾಟ, ಒಂದು ಕಡೆ ಕಣ್ಣೀರು, ಮರಣ, ವೇದನೆ, ಸಂಕಟ, ದುರಾತ್ಮಗಳು ಆ ಮನೆಗಳಲ್ಲಿ ಪ್ರವೇಶಿಸ್ತಾ ಇದೆ. ಇಲ್ಲೊಂದು ಕುರಿಮರಿಯ ರಕ್ತ ಹಾಕಿದಂಥ ಈ ಮನೆಗಳಲ್ಲಿ ಸಮಾಧಾನ, ನೆಮ್ಮದಿ, ಸುರಕ್ಷತೆ, ಸಂತೋಷ ಇರೋದನ್ನು ನಾವು ಗಮನಿಸ್ಬೋದು. ನೋಡಿ, ಎರಡು ಕಡೆ. ಅವಾಗ ಯೇಸು ಸ್ವಾಮಿ ಏನು ಮಾಡ್ತು, ಯೇಸುವಿನ ಅದೇನು ತೋರಿಸ್ತಾ ಇತ್ತು, ಯೇಸು ಕ್ರಿಸ್ತನ ರಕ್ತ ನಿಮ್ಮ ಮೇಲಿರುವುದಾದರೆ, ನಿಮ್ಮ ಮನೆ ಮೇಲಿರುವುದಾದರೆ, ಪ್ರತಿದಿನ ಈ ರಕ್ತದ ಬಗ್ಗೆ ನೀವು ಅರಿಕೆ ಮಾಡುವಾಗ, ಈ ರಕ್ತ ನಿಮ್ಮ ಮೇಲೆ, ನಿಮ್ಮ ಮನೆಯಲ್ಲಿರುವಾಗ, ಎಲ್ಲ ರೀತಿಯ ಕೇಡಾದ ಅಪಾಯಗಳಿಂದ, ತೊಂದರೆಗಳಿಂದ, ಮಾಟಮಂತ್ರದ ಕ್ರಿಯೆಗಳಿಂದ ಹಾಗೂ ಅನೇಕರಿದ ರೋಗದ ವೈರಾಳುಗಳಿಂದ ಈ ಯೇಸುವಿನ ರಕ್ತವು ನಮ್ಮನ್ನು ಸಂರಕ್ಷಿಸ್ತಾ ಇದೆ. ನಮ್ಮ ಕುಟುಂಬವನ್ನು, ಸಭೆಯನ್ನು, ಮಕ್ಕಳನ್ನು, ದೇವರ ಮಕ್ಕಳನ್ನು ಕಾಪಾಡ್ತಾ ಇದೆ ಎಂಬುದನ್ನು ನಾವು ಗಮನಿಸ್ಬೋದು. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಐಗುಪ್ತ ದೇಶದವರೇ ಬಂದು ಇಸ್ರಾಯೇಲ್ ಜನರ ಮನೆಯೊಳಗಡೆ ಇದ್ದರೂ ಕೂಡ ಅವರು ಕೂಡ ಸಂರಕ್ಷಣೆ ಇರ್ತಾ ಇತ್ತು. ಯಾರೆಲ್ಲ ರಕ್ತದ ಒಳಗಡೆ ಇದ್ರೋ, ಕುರಿಮರಿಯ ರಕ್ತದ ಒಳಗಡೆ ಮನೆಯೊಳಗೆ ಇದ್ದರು, ಅವ್ರಿಗೆಲ್ಲ ಸುರಕ್ಷತೆ ಇದ್ದವರು. ಅದರಿಂದ ಆಚೆ ಬರಬಾರ್ದಾಗಿತ್ತು. ನೋಡಿ, ಕಾರಣ ಬೆಳಗ್ಗೆ ಆಗೋವರೆಗೂ ಆಚೆ ಬರಬಾರ್ದು ಎಂಬ ಆಜ್ಞೆ ಇತ್ತು. ನಾವು ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ, ದೇವರ ಪ್ರಸನ್ನತೆಯಲ್ಲಿ, ದೇವರ ಅನ್ಯೂನ್ಯತೆಯಲ್ಲಿ, ಯೇಸು ಕ್ರಿಸ್ತನ ರಕ್ತದ ಒಳಗಡೆ ನಾವು ಇರುವಾಗ ಅಲ್ಲಿ ಅದ್ಭುತವಾದ ಸುರಕ್ಷತೆ ಇದೆ. ಆದ್ದರಿಂದ ನಮಗೆ ಭಯ ಇಲ್ಲ. ಈ ಕೋವಿಡ್-19 ಸೋಂಕು ಹೆಚ್ಚಾಗುವಂಥ ಈ ಸಮಯದಲ್ಲಿ ನಾನು ತಿಳಿಸ್ತೇನೆ, ಎಲ್ಲಕ್ಕಿಂತ ಹೆಚ್ಚು ಯೇಸು ಕ್ರಿಸ್ತನ ರಕ್ತವು ನಮಗೆ ಅದ್ಭುತವಾದ ಸಂರಕ್ಷಣೆಯನ್ನು ನೀಡುತ್ತಿದೆ. ಪ್ರೈಸ್ ದಿ ಲಾರ್ಡ್. ಬಿಡುಗಡೆಯನ್ನು ಕೊಡ್ತಾ ಇದೆ ಎಂಬುದನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವ
ಸೈತಾನಿಗೂ ಯೇಸು ಕ್ರಿಸ್ತನ ರಕ್ತದ ಮುಂದಗಡೆ ನಿಲ್ಲಿಕ್ಕೆ ಆಗೋದಿಲ್ಲ. ಅರಿಕೆ ಮಾಡಿ ಯೇಸುವಿನ ರಕ್ತದ ಮುಖಾಂತರ ನನ್ನ ಮೇಲೆ, ನನ್ನ ಮನೆಯ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಜೀವಿತದ ಮೇಲೆ ಮರೆಯಾಗಿ ನನ್ನನ್ನು ಆಳ್ವಿಕೆ ಮಾಡುವ ಎಲ್ಲ ಸೈತಾನ ಆಳ್ವಿಕೆಗಳನ್ನು ಕ್ರಿಸ್ತೇಸುವಿನ ರಕ್ತದ ಮುಖಾಂತರ ನಾನು ಅದನ್ನು ಮುರಿತಾ ಇದ್ದೀನಿ. ಯೇಸುವಿನ ರಕ್ತದ ಮುಖಾಂತರ ನನಗೆ ಬಿಡುಗಡೆ ಇದೆ. ಯೇಸುವಿನ ರಕ್ತದ ಮುಖಾಂತರ ನನಗೆ ಬೇಳೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೋಡಿ, ಇದು ನೀವು ಹೃದಯದಲ್ಲಿ ನಂಬುವಾಗ, ಅರಿಕೆ ಮಾಡುವಾಗ ಯೇಸುವಿನ ರಕ್ತ ನಮ್ಮನ್ನು ಅದು ನಮ್ಮನ್ನು ಪಾಪಗಳನ್ನು ಕ್ಷಮಿಸ್ತಾ ಇದೆ, ನಮಗೆ ಸುರಕ್ಷತೆಯನ್ನು ಕೊಡ್ತಾ ಇದೆ ಎಂಬುದನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಲೆಲೂಯಾ. ದೇವರ ವಾಕ್ಯವು ಸ್ಪಷ್ಟವಾಗಿ ನಮಗೆ ತಿಳಿಸುತ್ತೆ, ನಮ್ಮ ದೇವರು ನಮ್ಮನ್ನು ಕಾಪಾಡುವ ದೇವರಾಗಿದ್ದಾರೆ. ಹೇಗೆ ಮಕ್ಕಳು ತಂದೆ ತಾಯಿ ಥರ ಮಕ್ಕಳನ್ನು, ಚಿಕ್ಕ ಮಕ್ಕಳನ್ನು ಯಾವಾಗಲೂ ತುಂಬ ಗಮನದಿಂದ ಅವರನ್ನು ನೋಡ್ತಾರೋ, ಅದಕ್ಕಿಂತ ಹೆಚ್ಚಾಗಿ ತಂದೆ ಆದ ದೇವರು ನಮ್ಮನ್ನು ಈ ಸಮಯದಲ್ಲೂ ಸುರಕ್ಷತೆಯಿಂದ ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ. ಅವರ ಕಣ್ಣು ನಮ್ಮ ಮೇಲಿದೆ. ಅವರ ಅನುಮತಿ ಇಲ್ಲದೆ ಯಾವ ಶಕ್ತಿಗೂ ನಮ್ಮನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಯೇಸು ಕ್ರಿಸ್ತನ ರಕ್ತ ನಮಗೆ ಪರಿಪೂರ್ಣವಾದ ಸುರಕ್ಷತೆಯನ್ನು ನೀಡುತ್ತಿದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಆಮೆನ್. ಹಾಲೆಲೂಯಾ. ಇನ್ನೊಂದು ಕಾರ್ಯ ಕೂಡ ಯೇಸುವಿನ ರಕ್ತ ಮಾಡ್ತಿದ್ದ ನಮಗೆ ಇಸ್ರಾಯೇಲ್ ಜನರಿಗೆ ಮಾಡಿದಂಥ ಕಾರ್ಯವನ್ನು ತಿಳಿಸಿ ಆಮೇನ್ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ. ಆಮೇಲೆ 105ನೇ ಕೀರ್ತನೆ 37ನೇ ವಾಕ್ಯ. ಇಸ್ರಾಯೇಲ್ ಜನರಲ್ಲಿ 40 ಲಕ್ಷಕ್ಕಿಂತ ಹೆಚ್ಚು ಜನರು ಅಲ್ಲಿದ್ದರು. ಅಲ್ಲಿ ದೇವರು ಅವರ ಹತ್ರ ಮಾತಾಡಿದಂಥ ಯಾವಾಗ ಕುರಿಮರಿಯ ರಕ್ತ ಆ ದೇಶದಲ್ಲಿ ಪ್ರತಿ ಮನೆಗಳಲ್ಲಿ ಕುರಿಮರಿಗಳು ಅವು ಸಾಯಿಸಿ ಆ ರಕ್ತವನ್ನು ಅವರ ಮನೆಯ ಮುಂದಗಡೆ ಹಾಕಿದ್ರು, ಕಂಬಗಳ ಮೇಲೆ ಹಾಕಿದ್ರು, ಅಲ್ಲಿ ಏನಾಯ್ತಂದರೆ ಯಾವಾಗ ರಕ್ತ ಚೆಲ್ಲಲ್ಪಟ್ಟಿತ್ತು ಆವಾಗ ಅನೇಕ ರೋಗಿಗಳು, ಬಲಹೀನತೆ ಅವರನ್ನು ಬಿಟ್ಟು ಹೋಯಿತು. ಕಾರಣ 105ನೇ ಕೀರ್ತನೆ 37ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಅವರು ಪ್ರಯಾಣ ಸಂಚಾರ ಆರಂಭಿಸಿದಾಗ ಐಗುಪ್ತ ದೇಶದಿಂದ ವಾಗ್ದಾನ ದೇಶಕ್ಕೆ ಅವರಲ್ಲಿ ಒಬ್ಬರು ಕೂಡ ಬಲಹೀನನೂ ಇರಲಿಲ್ಲ, ದುರ್ಬಲರು ಇರಲಿಲ್ಲ, ಎಡವುವವರು ಇರಲಿಲ್ಲ. ಇಂಗ್ಲೀಷಲ್ಲಿ TLB ಟ್ರಾನ್ಸ್ಲೇಷನ್ ಹೀಗೆ ಬರೆಯಲ್ಪಟ್ಟಿದೆ, ದೇರ್ ವಾಸ್ ನನ್ ಅಮಾಂಗ್ ದೆಮ್ ಹೂ ವೇರ್ ಸಿಕ್ ಆ್ಯಂಡ್ ಫೀಬಲ್. ಅದರ ಅರ್ಥ ಅವಾಗವರೆಗೂ ಫರೋವನಿಗೆ ಕೆಲಸ ಮಾಡ್ತಾ ಇರುವಾಗ ಅಲ್ಲಿರುವಾಗ ಅವಾಗವಾಗ ರೋಗಗಳು, ಗಾಯಗಳು, ಬಲಹೀನತೆಗಳು ಅವರಲ್ಲಿತ್ತು. ಆದರೆ ಅವರು ಯಾವಾಗ ಕುರಿಮರಿಯ ರಕ್ತ ಸುರಿಸಲ್ಪಟ್ಟಿತ್ತೋ ಅದರ ನಂತರ ಅವರ ಮೊದಲು ಯಾರು ಕೂಡ ರೋಗಿಗಳಾಗಿ ಇರಲಿಲ್ಲ, ಬಲಹೀನರು ಇರಲಿಲ್ಲ. ಹಂಗೆ ರೋಗಿಗಳಾಗಿದ್ದರೆ, ಬಲಹೀನರಾಗಿದ್ದರೆ ಅವರಿಗೆ ಪ್ರಯಾಣ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಅವ್ರು ಪ್ರಯಾಣ ಮಾಡಬೇಕು. ಪ್ರಯಾಣ ಮಾಡಬೇಕಾದ್ರೆ ನಡ್ಕೊಂಡು ಅವ್ರು ಪ್ರಯಾಣ ಮಾಡಬೇಕು. ಅವ್ರಿಗೆ ಆರೋಗ್ಯ ಬೇಕು. ಯಾವಾಗ ರಕ್ತ ಚೆಲ್ಲಲ್ಪಟ್ಟಿತೋ ಅಲ್ಲಿ ಅವರಿಗೆ ಸೌಖ್ಯ, ಬಲಹೀನತೆಗಳು ನೀಗಿ ಹೋಯಿತು. ಎಲ್ಲರಿಗೂ ಆರೋಗ್ಯದಿಂದ ಅವರು ಅಲ್ಲಿಂದ ಸಂಚರಿಸಲಿಕ್ಕೆ ಆರಂಭಿಸಿದ್ರು ಎಂಬುದಾಗಿ ನಾವು ಗಮನಿಸ್ಬೋದು. ಇದೇನು ತಿಳಿಸ್ತಾ ಇದೆ? ಯೆರೆಮೀಯ ಪ್ರವಚನ ಪುಸ್ತಕ 30ನೇ ಅಧ್ಯಾಯ 17ನೇ ವಾಕ್ಯ ಹೀಗೆ ಹೇಳುತ್ತೆ, ದೇವರು ನಮ್ಮನ್ನು ವಾಪಸ್ ಆರೋಗ್ಯಕ್ಕೆ ತರುವಂಥ ದೇವರು. ಇವತ್ತು ನೀವು ಯಾರಾದರೂ ರೋಗದಿಂದ ಬಾಧಿಸಲ್ಪಟ್ಟಿರುವುದಾದರೆ, ಪ್ರೈಸ್ ಲಾರ್ಡ್, ನಮ್ಮ ಅನೇಕ ಸಮಯದಲ್ಲಿ ರೋಗಗಳು ನಮ್ಮ ಜೀವಿತದಲ್ಲಿ ಬರ್ಬೋದು. ಬಟ್ ಯೇಸುವಿನ ರಕ್ತ ನೀವು ಅರಿಕೆ ಮಾಡುವಾಗ ಯೇಸುವಿನ ರಕ್ತದಿಂದ ಬಲಹೀನತೆಗಳು ಬಿಟ್ಟು ಹೋಗ್ತಾ ಇದೆ. ಯೇಸುವಿನ ರಕ್ತದಲ್ಲಿ ಎಲ್ಲ ರೀತಿಯ ರೋಗ ಶಕ್ತಿಗಳು ನಮ್ಮ ಶರೀರವನ್ನು, ನಮ್ಮ ಮನೆಯನ್ನು, ನಮ್ಮ ಜೀವಿತವನ್ನು ಬಿಟ್ಟು ಹೋಗ್ತಾ ಇದೆ. ಅವಾಗವಾಗ ಬರುವಂಥ ರೋಗಗಳಾಗಿರ್ಬೋದು, ಯೇಸುವಿನ ರಕ್ತದಲ್ಲಿ ಅರಿಕೆ ನೀವು ನಂಬಿ ಆ ಪ್ರಕಟಣೆ ಹೊಂದಿದ ದೇವರ ಮಕ್ಕಳು ಅರಿಕೆ ಮಾಡುವುದಾದರೆ ನಾನು ನಂಬ್ತಾ ಇದ್ದೀನಿ, ಎಲ್ಲ ಥರದ ರೋಗದ ಶಕ್ತಿಗಳು ಯೇಸುವಿನ ರಕ್ತದಲ್ಲಿ ಮುರಿಯಲ್ಪಡ್ತಾ ಇದೆ, ಬಿಟ್ಟು ಹೋಗ್ತಾ ಇದೆ. ನಿಮಗೆ ಬಿಡುಗಡೆ ಸಿಗ್ತಾ ಇದೆ, ಸೌಖ್ಯ ಸಿಗ್ತಾ ಇದೆ. ಅವರಲ್ಲಿ ಒಬ್ಬರು ಕೂಡ ದುರ್ಬಲರು, ಬಲಹೀನರು ಇರಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ. ಪ್ರಿಯ ದೇವರ ಮಕ್ಕಳೇ, ಪ್ರೈಸ್ ಲಾರ್ಡ್. ನನ್ನ ಜೀವಿತದಲ್ಲಿ ಕೂಡ ಪ್ರಾರಂಭವಾಗಿ ಆವಾಗ ಬಲಹೀನತೆಗಳು ಬರ್ತಾ ಇತ್ತು. ಎಲ್ಲಿಂದ ಈ ಬಲಹೀನತೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಯಾವಾಗ ಯೇಸು ಕ್ರಿಸ್ತನ ರಕ್ತ ಅರಿಕೆ ಮಾಡಿದ್ನೋ, ಯಾವಾಗ ಯೇಸು ಕ್ರಿಸ್ತನ ರಕ್ತದ ಬಗ್ಗೆ ಪ್ರಕಟಣೆ ನಮಗೆ ದೇವರು ತಿಳಿಸ್ಕೊಟ್ರು, ಆ ಸಮಯದಲ್ಲಿ ಶರೀರದಲ್ಲಿ ಬಲವನ್ನು ಅನುಭವಿಸಲಿಕ್ಕೆ ಆರಂಭಿಸಿದೆ. ಹಾಲೆಲೂಯಾ. ನಮ್ಮ ದೇವರಿಗೆ ಇಷ್ಟ, ನಮ್ಮ ದೇವರ ಮಕ್ಕಳು ಒಬ್ಬರು ಕೂಡ ಬಲಹೀನರಾಗಬಾರದು. ಅವರಿಗೆ ಬೇಕಾಗಿರುವ ಬಲವನ್ನು, ಆರೋಗ್ಯವನ್ನು ದೇವರು ನೀಡುವಂಥ ದೇವರಾಗಿದ್ದಾರೆ. ಆರೋಗ್ಯ ನಷ್ಟವಾದರೂ ಕೂಡ ವಾಪಸ್ ನಾನು ನಿಮ್ಮನ್ನು ಆರೋಗ್ಯಕ್ಕೆ ತರ್ತೀನಿ ಎಂಬುದಾಗಿ ಯೆರೆಮೀಯ ಪ್ರವಚನ ಪುಸ್ತಕ 30ನೇ ಅಧ್ಯಾಯ 17ನೇ ವಾಕ್ಯ, ಯೆಶಾಯ ಪ್ರವಚನ ಪುಸ್ತಕ 38ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ವಾಪಸ್ ದೇವರು ನಮ್ಮನ್ನು ಆರೋಗ್ಯಕ್ಕೆ ತರ್ತಾ ಇದ್ದಾನೆ. ನಿಮ್ಗೆ ತಿಳಿದಿರುವ ಹಾಗೆ ನಮಗೆ ಎಷ್ಟೇ ದುಡ್ಡು ಎಲ್ಲ ಇದ್ರೂ ಕೂಡ ಆರೋಗ್ಯ ಇಲ್ಲದಿದ್ದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಅಲ್ಲಿ ಅವತ್ತು ಕುರಿಮರಿಯ ರಕ್ತ ಯಾವಾಗ ಅಲ್ಲಿ ಚೆಲ್ಲಲ್ಪಟ್ಟಿದ್ದೋ ಇಸ್ರಾಯೇಲ್ ಜನರಿಗೆ ಸೌಖ್ಯ ಸಿಕ್ತು, ಆರೋಗ್ಯ ಬಂತು. ಅವರ ಪ್ರಯಾಣವನ್ನು ಉತ್ಸಾಹದಿಂದ ಅವರು ಪ್ರಯಾಣ ಮಾಡಲಿಕ್ಕೆ ಆರಂಭಿಸಿದರು. ಇವತ್ತು ಅದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ಅರಿಕೆ ಮಾಡುವುದಾದರೆ ಪ್ರೈಸ್ ಲಾರ್ಡ್, ನಿಮ್ಮನ್ನು ಹಿಂಬಾಲಿಸುವ ವರ್ಷಗಳಿಂದ ಅವಾಗವಾಗ ಬರುವಂಥ ರೋಗಗಳು ಯೇಸುವಿನ ರಕ್ತದಲ್ಲಿ ಆ ಶಕ್ತಿಗಳು ಮುರಿಯಲ್ಪಡಲಿ, ನೀಗಿ ಹೋಗಲಿ. ನೀವು ನಂಬುವಾಗ, ಅರಿಕೆ ಮಾಡುವಾಗ ಬಿಡುಗಡೆ ದೇವರು ಕೊಡ್ತಿದ್ದಾರೆ. ಪ್ರೈಸ್ ದ ಲಾರ್ಡ್. ನೋಡಿ, ಅರಿಕೆ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 37ನೇ ವಾಕ್ಯದಲ್ಲಿ ಈಗ ಬರೆಯಲ್ಪಟ್ಟಿದೆ, ನಿಮ್ಮ ಮಾತಿನಿಂದ ನೀವು ಅಪರಾಧಿಗಳ ಆಗ್ತೀರಾ, ನಿಮ್ಮ ಮಾತಿನಿಂದ ನೀವು
ನೀತಿವಂತರಾಗ್ತೀರಾ. ಸೊ ಒಂದು ವ್ಯಕ್ತಿ ಅಪರಾಧಿ ಆಗೋದು, ನೀತಿವಂತನಾಗೋದು ಅವನ ಮಾತಿನ ಮುಖಾಂತರ. ಹಾಗಾದರೆ ನಾವು ಅವಿಶ್ವಾಸದ ಮಾತು, ರೋಗಗಳ ಮಾತು, ಬೇಡದೇ ಇರುವಂಥ ಮಾತುಗಳು ಮಾತಾಡದೆ ದೇವರ ವಾಕ್ಯ ಅರಿಕೆ ಮಾಡುವುದಾದರೆ, ಪ್ರತಿದಿನ ದೇವರ ವಾಕ್ಯ ಅರಿಕೆ ಮಾಡುವುದಾದರೆ, ದೇವರ ಮಾತು ನಾವು ಅರಿಕೆ ಮಾಡುವುದಾದರೆ ನಮಗೆ ಬಿಡುಗಡೆಯನ್ನು ಅನುಭವಿಸ್ಬೋದು. ಒಬ್ಬ ಮಾತಿನಿಂದ ಅಪರಾಧಿ ಆಗ್ತಾ ಇದ್ದಾನೆ, ಇನ್ನೊಬ್ಬ ಮಾತಿನಿಂದ ಆತ ನೀತಿವಂತನಾಗ್ತಾ ಇದ್ದಾನೆ. ನಾವು ದೇವರ ವಾಕ್ಯ, ಯೇಸುವಿನ ರಕ್ತ ಅರಿಕೆ ಮಾಡುವಾಗ ನಾವು ನೀತಿವಂತರಾಗ್ತಾ ಇದ್ರಿ ಪ್ರಿಯರೇ. ಆಬೇಲ್ನ ರಕ್ತ ಯಾವಾಗ ಚೆಲ್ಲಲ್ಪಟ್ಟಿತ್ತೋ ಆವಾಗ ರಕ್ತ ದೇವರ ಬಳಿ ಕೂಗ್ತಾ ಇತ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವನನ್ನು ಸಾಯಿಸಿದಂಥ ಕೈನ್ ಇವನನ್ನು ಕೊಳೆಗಾರ ಎಂಬುದಾಗಿ ಆ ರಕ್ತ ಮಾತಾಡ್ತಾ ಇತ್ತು ಎಂಬುದಾಗಿ ಆದಿಕಾಂಡ ಪುಸ್ತಕ ಪ್ರೈಸ್ ಲಾರ್ಡ್, ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೀರಿ. ಪ್ರೈಸ್ ಲಾರ್ಡ್, ಆಬೇಲ್ನ ರಕ್ತವು ಮಾತಾಡ್ತಾ ಇತ್ತು ಎಂಬುದಾಗಿ ನಾವಲ್ಲಿ ನೋಡ್ತಾ ಇದ್ದೀರಿ. ದ ಬ್ಲಡ್ ಆಫ್ ಏಬೆಲ್ ವಾಸ್ ಸ್ಪೀಕಿಂಗ್. ಆಬೇಲ್ನ ರಕ್ತವು ಮಾತಾಡ್ತಾ ಇತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೀರಿ. ಹಾಗಾದರೆ ಯೇಸು ಸ್ವಾಮಿ ನಮಗೋಸ್ಕರ ಸುರಿಸಿದಂಥ ರಕ್ತವು ಇವತ್ತು ನಮಗೋಸ್ಕರ ಮಾತಾಡ್ತಾ ಇದೆ. ಸೈತಾನ್ ಬಂದು ಹೇಳ್ತಾನೆ, ನೀನು ಪಾಪಿ, ನಿನಗೆ ಪಾಪ ಕ್ಷಮಾಪಣೆ ಇಲ್ಲ, ನಿನಗೆ ಬಿಡುಗಡೆ ಇಲ್ಲ, ಜೀವಮಾನವೆಲ್ಲ ಹಿಂಗೆ ಇರುತ್ತೀಯ, ನನ್ನ ಆಳ್ವಿಕೆಯಲ್ಲಿ ಇರಬೇಕೆಂಬುದಾಗಿ ಸೈತಾನ್ ಮಾಡುವಾಗ, ಆ ಅರಿಕೆ ನಮಗೆ ಸುಳ್ಳು ಹೇಳುವಾಗ, ಮೋಸ ಮಾಡುವಾಗ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯದ 10ನೇ ವಾಕ್ಯ, ಆಬೇಲ್ನ ರಕ್ತ ಮಾತಾಡ್ತಾ ಇತ್ತು. ಇಟ್ ವಾಸ್ ಸ್ಪೀಕಿಂಗ್, ದ ಬ್ಲಡ್ ಆಫ್ ಏಬೆಲ್ ವಾಸ್ ಸ್ಪೀಕಿಂಗ್ ಫಾರ್ ಜಸ್ಟಿಸ್. ಅವಾಗ ದೇವ್ರು ಬಂದು ಕೇಳಿದ್ರು. ಅವಾಗ ಕೈನನ್ನು ದೇವರು ನ್ಯಾಯವಿಸನ್ನು ಗಮನಿಸ್ಬೋದು. ಆಬೇಲ್ನ ರಕ್ತ ಮಾತಾಡ್ತಾ ಇತ್ತು. ಇವತ್ತು ಕೂಡ ಸೈತಾನ್ ನಮ್ಮ ಮೇಲೆ ಅಪರಾಧವನ್ನು ಮಾತಾಡುವಾಗ, ಅಪರಾಧ ಚಿಂತನೆಯನ್ನು ಕೊಡುವಾಗ, ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟ ದೇವರ ಮಕ್ಕಳೇ, ಯೇಸುವಿನ ರಕ್ತದಲ್ಲಿ ನಂಬುವಂಥ ದೇವರ ಮಕ್ಕಳೇ, ಯೇಸುವಿನ ರಕ್ತ ನಿನಗೋಸ್ಕರ ಮಾತಾಡ್ತಾ ಇದೆ. ಹಾಲೆಲೂಯಾ. ಇವನ ಪಾಪಿಯಲ್ಲ, ಇವನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಇವನ ಪಾಪಿಯಲ್ಲ, ಇವನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಕಾರಣ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಸುರಿಸಿದಂಥ ರಕ್ತದ ನಿಮಿತ್ತವಾಗಿ ಇವನಿಗೆ ಬಿಡುಗಡೆ ಸಿಗ್ತಾ ಇದೆ, ಪಾಪ ಕ್ಷಮಾಪಣೆ ಸಿಗ್ತಾ ಇದೆ. ಯೇಸು ಸ್ವಾಮಿಯ ರಕ್ತವು ಇವತ್ತು ನಿಮಗೋಸ್ಕರ ಮಾತಾಡ್ತಾ ಇದೆ. ನೀವು ಯೇಸುವಿನ ರಕ್ತದಲ್ಲಿ ಪಾಪ ಇಲ್ಲದ ಪರಿಶುದ್ಧವಾದ ರಕ್ತವನ್ನು ನೀವು ನಂಬುವಾಗ, ಬಾಯಿಂದ ಅರಿಕೆ ಮಾಡುವಾಗ, ಈ ರಕ್ತ ನಿಮಗೋಸ್ಕರ ಮಾತಾಡ್ತಾ ಇದೆ. ಇವನು ನೀತಿವಂತನು, ಇವನಿಗೋಸ್ಕರ ಶಿಲುಬೆಯಲ್ಲಿ ಯೇಸುವಿನ ರಕ್ತದ ನಿಮಿತ್ತ ಇವನು ಮಾಡಿದ ಎಲ್ಲ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಇವನು ಕ್ರಿಸ್ತನ ಮುಂದೆ ನೀತಿವಂತನಾಗಿದ್ದಾನೆ. ಈ ನೀತಿಯು ನಮಗೆ ದೇವರ ಹತ್ರ ಹೋಗ್ಲಿಕ್ಕೆ ಧೈರ್ಯವನ್ನು ಕೊಡ್ತಾ ಇದೆ. ಪ್ರಿಯರೇ, ನೀವು ಬೈಬಲ್ ಓದುವಾಗ 7 ಕಡೆ ಯೇಸು ಸ್ವಾಮಿ ರಕ್ತ ಸುರಿಸಿದ, ಕೊನೆಯದಾಗಿ ಅವರು ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ್ರು. 7 ಕಡೆ ಆತನ ರಕ್ತವನ್ನು ಚೆಲ್ಲಿದನ್ನು ನಾವು ಗಮನಿಸಬಹುದು. ಇದು ಯಾವುದನ್ನು ತೋರಿಸ್ತಾ ಇದು? ಪರಿಪೂರ್ಣವಾಗಿ ಯೇಸು ಸ್ವಾಮಿ ತನ್ನ ರಕ್ತವನ್ನು ಪಾಪಿಗಳಾದ ನಮಗೋಸ್ಕರ ಸುರಿಸಿದ ಕಾರಣದಿಂದ ಇವತ್ತು ನಮಗೆ ಸಂರಕ್ಷಣೆ ಇದೆ, ಬಿಡುಗಡೆ ಇದೆ ಎಂಬುದನ್ನು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಆದ್ದರಿಂದ ಈ ವಾಕ್ಯ ಕೇಳುವ ದೇವರ ಮಕ್ಕಳು ತಿರುಗಿ ಕೇಳಿ, ವಾಕ್ಯ ನಂಬಿ, ಪ್ರಕಟಣೆ ನಂಬಿ, ಅರಿಕೆ ಮಾಡಿ ನಂಬುವರಲ್ಲಿ ಈ ಯೇಸುವಿನ ರಕ್ತ ನಿಮಗೆ ಬಿಡುಗಡೆ ಕೊಡಲಿ. ದೇವರು ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ. ಈ ವಿಡಿಯೋ ನಿಮಗೆ ಆಶೀರ್ವಾದವಾಗಿದ್ದರೆ ದಯಮಾಡಿ ಬೇರೆಯವರು ಕೂಡ ಶೇರ್ ಮಾಡಿ ಎಂಬುದಾಗಿ ಕೇಳ್ಕೊಳ್ತಾ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ. ಕರ್ತನೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಯೇಸು ದೇವರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ವಿಡಿಯೋ ವೀಕ್ಷಿಸುವ ಯಾರಾದರೂ ಇವತ್ತು ಸೈತಾನದಿಂದ ಬಾಧಿಸಲ್ಪಟ್ಟಿರುವುದಾದರೆ ಯೇಸುವಿನ ರಕ್ತದ ಮುಖಾಂತರ ಅವರಿಗೆ ಬಿಡುಗಡೆ ಸಿಕ್ಕಲಿ. ವರ್ಷಗಳಿಂದ ಇವರನ್ನು ಹಿಂಬಾಲಿಸುವ ಎಲ್ಲ ದುರಾತ್ಮನ ಕ್ರಿಯೆಗಳು, ಫಾರೋನಿಯನ ಶಕ್ತಿಗಳು ಯೇಸುವಿನ ರಕ್ತದ ಮುಖಾಂತರ ಇವರಿಗೆ ನೀನು ಬಿಡುಗಡೆ ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಇವರಿಗೆ ಮಾತ್ರ ಅಲ್ಲ, ಇವರ ಮನೆಯಲ್ಲಿ ರಕ್ಷಣೆ ಹೊಂದಿರೋರು, ಇವರ ಮನೆಯಲ್ಲಿ ಬಿಡುಗಡೆ ಇಲ್ಲದಿರೋರಿಗೆ ಮೇಲೆ ಕೂಡ ಯೇಸುವಿನ ರಕ್ತದ ಮುಖಾಂತರ ಅವರಿಗೆ ಬಿಡುಗಡೆ ಆಗಲಿ. ಅವಾಗ ಬರುವಂಥ ಬಲಹೀನತೆಗಳು, ರೋಗಗಳು ಯೇಸುವಿನ ರಕ್ತದ ಮುಖಾಂತರ ಆ ರೋಗದ ಶಕ್ತಿಗಳು ಯೇಸುವಿನ ರಕ್ತದಲ್ಲಿ ಇವರನ್ನ ಬಿಟ್ಟು ಹೋಗಲಿ, ಇವರಿಗೆ ಬಿಡುಗಡೆ ಉಂಟಾಗಲಿ. ಅವರ ಶರೀರಾತ್ಮ ದೇಹಗಳಲ್ಲಿ ಯೇಸುವಿನ ರಕ್ತದ ಮುಖಾಂತರ ಬಿಡುಗಡೆ ಆಗಲಿ. ತಲೆಮಾರಿಯಾಗಿರುವಂಥ ಎಲ್ಲ ರೀತಿಯ ಸೈತಾನ ಕಟ್ಟುಗಳು ಯೇಸುವಿನ ರಕ್ತದ ಮುಖಾಂತರ ಆ ಕಟ್ಟುಗಳು ಈ ಸಮಯದಲ್ಲಿ ಬಿಚ್ಚಲ್ಪಡುವಂತೆ, ಬಿಡುಗಡೆ ಆಗುವಂತೆ, ಕಟ್ಟುಗಳು ಒಡೆಯಲ್ಪಡುವಂತೆ, ಪರಿಪೂರ್ಣ ಬಿಡುಗಡೆ ಸ್ವಾತಂತ್ರ್ಯವನ್ನು ನಿನ್ನ ರಕ್ತದ ಮುಖಾಂತರ ನಮಗೆ ನೀಡಿದಕ್ಕಾಗಿ ಸ್ತೋತ್ರ. ಕರ್ತನೆ, ಇವತ್ತು ಯೇಸುವಿನ ರಕ್ತ ನಮ್ಮನ್ನು ಬಿಡುಗಡೆ ಮಾಡ್ತಾ ಇದೆ ಎಂಬ ಈ ಸಂದೇಶಕ್ಕಾಗಿ ಸ್ತೋತ್ರ. ಯೇಸುವಿನ ರಕ್ತವು ದೇವರೇ
ನಮ್ಮನ್ನು ನಮಗೆ ಸಂರಕ್ಷಣೆಯನ್ನು ಕೊಡ್ತಾ ಇದೆ ಎಂಬ ಸತ್ಯವನ್ನು ನಮ್ಮ ಸಂಗಡ ಮಾತನಾಡೋದಕ್ಕಾಗಿ ಸ್ತೋತ್ರ. ನಿನ್ನ ರಕ್ತಕ್ಕಾಗಿ ಸ್ತೋತ್ರ. ಪಾಪಿಗಳಾದ ನಮಗೋಸ್ಕರ ಶಿಲುಬೆಯಲ್ಲಿ ಸುರಿಸಿದ ಆ ಪರಿಶುದ್ಧವಾದ ರಕ್ತಕ್ಕಾಗಿ ಸ್ತೋತ್ರ. ಪಾಪಿಗಳಾದ ನಮ್ಮನ್ನು ಬಿಡುಗಡೆಗೆ ನಡೆಸುವಂಥ ಆ ರಕ್ತಕ್ಕಾಗಿ ಸ್ತೋತ್ರ. ಕ್ಷಮಾಪಣೆ ನೀಡುವಂಥ ಈ ಕಲ್ವಾರಿ ಯೇಸುವಿನ ಪರಿಶುದ್ಧ ರಕ್ತಕ್ಕಾಗಿ ಸ್ತೋತ್ರ. ಈ ಸಂದೇಶ ಕೇಳುವ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಇಂದಿನ ರಕ್ತ ಪ್ರತಿ ದೇವರ ಮಕ್ಕಳ ಮೇಲೆ, ಮನೆಯ ಮೇಲೆ ಇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೀರಿ. ನಿನ್ನ ರಕ್ತ ನಮಗೆ ಕೊಡು. ನಿನ್ನ ಪರಿಶುದ್ಧವಾದ ಯೇಸುವಿನ ರಕ್ತ ನಮಗೆ ಕೊಡುವಂಥ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಕೆಲವು ಸಮಯದಲ್ಲಿ ನೀವು ಡೌಟ್ ಪಡ್ಬೋದು, ನನಗೆ ಬಿಡುಗಡೆ ಸಿಕ್ಕುತ್ತಾ ಅಂತ. 100% ನಿಶ್ಚಯವಾಗಿ ಯೇಸುವಿನ ರಕ್ತ ನಿಮಗೆ ಬಿಡುಗಡೆ ಕೊಡುತ್ತೆ. ಅದಕ್ಕೆ ಈ ವಾಕ್ಯ ನಿಮ್ಮ ಮನೆಗೆ ಬರ್ತಾ ಇದೆ. ನೀವು ಇವತ್ತು ಕೇಳ್ತಾ ಇದ್ದೀರಾ, ಯೇಸುವಿನ ರಕ್ತಕ್ಕೆ ಶಕ್ತಿ ಇದೆ, ಇವತ್ತು ಅದು ಕೆಲಸ ಕಾರ್ಯ ಮಾಡ್ತಿದೆ ಎಂಬ ಸಂದೇಶವನ್ನು ತಿಳಿಸ್ತಾ ಇದ್ದೀರಿ. ನಿಮ್ಮ ಪ್ರಾರ್ಥನೆ ವಿಷಯಗಳು, ಮನವಿಗಳನ್ನು ನಮ್ಗೆ ಕಳಿಸ್ಕೊಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.